ಹಲೋ ಪೆಬಲ್ಸ್ ವ್ಯೂವರ್ಸ್, ಇವತ್ತು ನಾವು ಸಾಬುದಾನ ಕಿಚಡಿ ಮನೇಲಿ ಹೇಗೆ ಮಾಡೋದೆಂದು ನೋಡೋಣ. ಇದಕ್ಕೆ ನಾನು ಸಾಬುದಾನನ ಒಂದು 5 ಗಂಟೆ ಮುಂಚೆನೆ ನೆನೆಸಿಟ್ಟಿದ್ದೀನಿ. ಅದರ ಜೊತೆ ಸ್ವಲ್ಪ ಅವಲಕ್ಕಿ, ಇದನ್ನ ನೀರಲ್ಲಿ ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ. ಇದು ಸ್ವಲ್ಪ ಡ್ರೈ ಮಾಡಿಸುತ್ತೆ ಆ ಸಾಬುದಾನ ಕಿಚಡಿನ. ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ನಾನು ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿ ನಾನು ಎರಡು ಪೀಸಾಗಿ ಮಾಡಿದ್ದೀನಿ. ನೀವು ಬೇಕಾದರೆ ಎಣ್ಣೆ ತೊಗೋಬೋದು, ಇಲ್ಲಾಂದರೆ ಸ್ವಲ್ಪ ತುಪ್ಪ ತೊಗೋಬೋದು. ನಾನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ 1 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನ್ ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ. ಇದನ್ನ ಸ್ವಲ್ಪ ಕಟ್ ಮಾಡಿದ್ದೀನಿ, ಚಾಪ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ. ಈಗ ನಾವು ಸ್ವಲ್ಪ ಉಪ್ಪನ್ನು ಈ ಸಾಬುದಾನ ಮೇಲೆ ಹಾಕ್ತಾ ಇದ್ದೀನಿ. ಬೇಕಾದಷ್ಟು ಹಾಕ್ಬಿಟ್ಟು ಉಪ್ಪಿಗೆ ತಕ್ಕಂತೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿನಿಮಮ್ 2 ಗಂಟೆ ನೆನೆಸಿಡ್ಬೇಕು. ಅವಲಕ್ಕಿನ ಬರೀ 1 ಗಂಟೆ ಇಲ್ಲಾಂದರೆ 2 ಗಂಟೆ ನೆನೆಸಿಟ್ಟಿದ್ರೆ ಸಾಕು. ಇದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಬಾಂಡಿನಲ್ಲಿ ಮತ್ತು ಸ್ವಲ್ಪ ಜೀರಿಗೆ ಚೆನ್ನಾಗಿ ಫ್ರೈ ಮಾಡಿ. ಆ ಶಬ್ದ ಸ್ವಲ್ಪ ಕೇಳಬೇಕು. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಖಾರ ಫುಲ್ಲು ಎಣ್ಣೆ ಒಳಗಡೆ ಹೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲಿ ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಉಪ್ಪಿಗೆ ತಕ್ಕಂತೆ, ಟೇಸ್ಟಿಗೆ ತಕ್ಕಂತೆ. ಸ್ವಲ್ಪ ಅವಲಕ್ಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಫ್ರೈ ಮಾಡಿ ಇದನ್ನ. ಮತ್ತೆ ಇದರಲ್ಲಿ ಸಾಬುದಾನನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ. ಇದರಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನೀವು. ಇದನ್ನು ಬೆಸ್ಟ್ ನೀವು ನಾನ್ ಸ್ಟಿಕ್ ತವಾಲ್ನಲ್ಲಿ ಮಾಡೋದು. ಯಾಕಂದರೆ ನೀವು ನಾರ್ಮಲ್ ತವಾಲ್ನಲ್ಲಿ ಮಾಡಿದ್ರೆ ಕೆಳಗಡೆ ಫುಲ್ಲು ರೆಸಿಡ್ಯೂ ಇರುತ್ತೆ. ನೀವು ನೋಡ್ಬೋದು ಚೆನ್ನಾಗಿ ಕುಕ್ ಆಗಿದೆ, ಆ ಕಲರ್ ಚೇಂಜ್ ಆಗಿದೆ. ಈಗ ಸಾಬುದಾನ ಕಿಚಡಿ ರೆಡಿ ಆಗಿದೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನೀವು ಇದನ್ನ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಇದನ್ನ ಆಫ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ. ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ.